ನಮ್ದು 2-3 ವಿಷಯ ಇದೆ ಸಮುದಾಯದ ಸಮಸ್ಯೆ ಪಟ್ಟಂಗೆ ಅದನ್ನು ಡಿಸ್ಕಸ್ ಮಾಡ್ತೀವಿ. ಸ್ಪೆಷಲಿ ರಿಸರ್ವೇಷನ್ ಬಗ್ಗೆ ಕೋರ್ಟ್ನಲ್ಲಿ ಸ್ಟೇ ಆಗೋದ್ರಿಂದ ಅದನ್ನು ನಮ್ಮ ಪರವಾಗಿ ವಾದ ಮಾಡಬೇಕು, ಇಲ್ಲಾರ ಸ್ಟೇ ವೇಕೇಟ್ ಆಗಬೇಕು. ಅದಕ್ಕೆ ಸೀನಿಯರ್ ಅಡ್ವೊಕೇಟ್ ನೇಮಿಸಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸೊ ಆ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಸ್ವಾಮೀಜಿ ಅವರು ಶಾಸಕರು ಹೋಗ್ತಾ ಇದ್ವಿ. ಹೆಚ್ಚುವರಿ ಸಚಿವ ಸ್ಥಾನದ ಏನಾದರೂ ಚರ್ಚೆ ಮಾಡ್ತೀವಿ. ಅದನ್ನೇ ಹೇಳ್ತೀವಿ, ಇದ್ದಂಗೆ ಹೆಂಗೆ 2 ಕೊಡಬೇಕಂತ ಅದು ಕೂಡ ಡಿಮಾಂಡ್ ಮಾಡ್ತೀವಿ. ಮತ್ತು ನಮ್ಮದು VC ಇಲ್ಲ, ವೈಸ್ ಚಾನ್ಸಲರು ST ಸಮುದಾಯದವ್ರು ಯಾರೂ ಇಲ್ಲ, ಸುಮಾರು ಇದೆ, ಒಂದು 30-20 ಇರ್ಬೋದು, ಒಬ್ಬರು ಕೂಡ ಇಲ್ಲ. ಅದ್ರ மட்டும் ಇನ್ನೂ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ ಮಾಡ್ತೇವೆ. ಮೀಸಲಾತಿ ವಿಚಾರದಲ್ಲಿ ಸರ್ ದೊಡ್ಡ ಮಟ್ಟಿಗಿನ ಬೇಡಿಕೆ ಇದೆ, ಅದನ್ನ ಕೋರ್ಟೇ ಮಾಡಬೇಕಲ್ಲ, ಈಗ ನಾವೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಎಂಗೇಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಶಾಸಕರು ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ. ಸರ್ CLP ಈಗ ರೆಸಾರ್ಟ್ ಅಲ್ಲಿ ಕರೆದಿದ್ದೇಕೆ ಅಂತ ಸರ್? ಯಾಕಂದ್ರೆ ಇಲ್ಲಿ CLP ಅಲ್ಲೆಲ್ಲಿದೆ, ಅಲ್ಲಿಲ್ಲ ಓನ್ಲಿ ರೆಸ್ಟ್ಗೆ ಅಲ್ಲಾರು ಶಾಸಕರಿಗೆಲ್ಲ ಕಲಿಸ್ಬೇಕಲ್ಲ, ಯಾರು ಓಟಿಯಲ್ಲಿ ಮತ್ತೆ ತಪ್ಪಬಾರ್ದಲ್ಲ. ಆ ಕಡೆ ಹಾಕಿದ್ರೆ ಮೊದಲೇ 28ಕ್ಕೂ ಅಷ್ಟೇ ಶಾರ್ಟ್ ಇದೆ, ಕರೆಕ್ಟಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನಾವೆಲ್ಲ. ಒಂದು 2 3 4 ಹಿಂಗೆಲ್ಲ ಕರೆಕ್ಟಾಗಿ ತಪ್ಪಬಾರ್ದಲ್ಲ, ತಪ್ಪಿರಿ ಮತ್ತೆ ಔಟೇ. ಇಲ್ಲ ಭಯ ಇಲ್ಲ, ಟ್ರೈನಿಂಗ್ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅಲ್ಲೇನಂತದೇನು ವಿಶೇಷ ಏನಿಲ್ಲ. 2 ಟ್ರೈನಿಂಗ್ ಬೇಕಂತ ರಿಕ್ವೆಸ್ಟ್ ಮಾಡಿದ್ವಿ, ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ಸ್ಟ್ರಾಟಜಿ ಮಾಡ್ಲಿಕ್ಕೆ ಕರ್ಕೊಂಡು ಹೊಂಟಿದ್ದಾರೆ. ನೋಡ್ಬೇಕು ಏನೇನು ಹೆಂಗೆ ಹೇಳ್ತಾರೆ ಹಂಗೆ ಓಟ್ ಹಾಕ್ತೀವಿ. ಅದು ಗೊತ್ತಿಲ್ಲ, ಅದು ವರಿಷ್ಠರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಾವು 2 ಸೇರ್ತೀವಿ ಅಷ್ಟೇ, ಗೆಲ್ತೀವಿ 100%. ಇದಕ್ಕೂ ಗೆಲ್ತೀವಿ. ಓಟ್ ಕೊರತೆ ಇದ್ದಾಗ ಹೇಗೆ ಗೆಲ್ತೀರಿ ಅಂತ ಸರ್ ನೋಡೋಣ. ಇದೆ ಇಲ್ಲ, ಯಾಕೆ ನಮ್ಮದು ಜಾಸ್ತಿ ಇದೆ ಓಟ್, ಇಲ್ಲ ಅಂತ ಏನಿಲ್ಲ, ಇದೆ. ನೋಡೋಣ, ಇನ್ನು 2 ಇದೆ, ಬಂದ್ಮೇಲೆ ನೋಡೋಣ. ಸರ್ ಇವತ್ತು ಮೀಟಿಂಗ್ ಕರೆದಿರೋದು ಸರ್ ನಾವಿದೆ, ನಮಗೂ ಇದೆ, ಹೋಗ್ತಾ ಇದ್ವಿ. ಈ ಸಭೆ ಆದ್ಮೇಲೆ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ, ನಾವು ಹೋಗ್ತಾ ಇದ್ವಿ. ಇದು ಮಳೆ ಆಗ್ತಾ ಇದೆ ಸರ್, ಅದೇ ನೋಡ್ಬೇಕು. ಅದೇ ಫಸ್ಟ್ ಟೈಮ್ ಅವರು ಎಲ್ಲರಿಗೂ ಅವ್ರಿಗೆ ಏನೋ ಅವ್ರು ಡೈರೆಕ್ಷನ್ ಕೊಡ್ತಾರೆ. ಆಯಾ ಜಿಲ್ಲೆ ಬೇಡಿಕೆ ಬೇರೆ ಬೇರೆ ಇದೆ, ಸೊ ಎಲ್ಲ ಚರ್ಚೆ ಮಾಡ್ತೀವಿ. ಹಿಂದೆ ನೀತಿ ಆಯೋಗದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರಲಿಲ್ಲ, ಈ DK ಶಿವಕುಮಾರ್ ಎಲ್ಲ ಭಾಗಿಯಾಗಿ ಸಂಘರ್ಷಕ್ಕೆ ಒಂದು ಕೊನೆ ಹಾಡ್ತಾ ಇದ್ರು ಅಂತ ಹೋಗ್ತದೆ. ಅವ್ರು ನೇರವಾಗಿ ಹೋಗ್ತಾರೆ. ಮುಂಚೆ ಕೃಷ್ಣ ಬೈರೇಗೌಡರು ಭಾಗಿಯಾಗ್ತಾರೆ ನಮ್ಮ ಪ್ರತಿನಿಧಿಯಾಗಿ, ಈಗ ಅವರು ನೇರವಾಗಿ ಹೋಗಿದ್ದಾರೆ. ಸೊ ಈಗ ನೇರವಾಗಿರೋದ್ರಿಂದ ಹೆಚ್ಚು ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೋದು. ಅವರು ಮೋಸ್ಟ್ಲಿ ಮಾಡಿದ್ದಾರೆ. ಸಮುದಾಯಕ್ಕೆ 2 ಸಚಿವ ಸ್ಥಾನಕ್ಕೆ ಹೆಚ್ಚುವರಿ ಇಲ್ಲ ಅಷ್ಟೇ ಇದು. ಅದೇ ಅಂದರೆ 2 ಅಂದರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಮಾಡತ್ತ ಹೇಳ್ತೀವಿ. ಯಾಕೆಂದ್ರೆ ದಲಿತ ಸಮುದಾಯದಿಂದಲೂ ಕೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಚ್ಚುವರಿ ಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ದೇನು ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ದು ರಿಕ್ವೆಸ್ಟ್. ಹೆಚ್ಚುವರಿ ಯಾವುದೇ ಡಿಮಾಂಡ್ ಇಲ್ಲ. ಓಕೆ, ಥ್ಯಾಂಕ್ ಯು.